ಸರಿಯಾಗಿ ಅಡ್ಬಿಡ್ಲ ಅಡ್ಕಸ್ಬಿ ಮಗ್ನೆ ಯಾರೋ ಸಾನೆ ಜನ ನೆಂಟ್ರು ಬಂದವ್ರಲ್ಲ. ಅಯ್ಯೋ ನಮ್ ಸಿಲ್ಯವನ್ ನೋಡಕ್ಕೆ ಗಂಡನ್ ಕಡೆ ಬಂದವ್ರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹುಡ್ಗ ಏನೋ ಸಂದಾಗ ಅವನೇ, ಆದ್ರೆ ವಯಸ್ಸು ಸಾನೆ ಬೋಳ್ತದೆ. ಆದ್ರೂ ಬೇಸಾಯ ಮಾಡ್ಕೊಂಡು ಗಟ್ಮುಟ್ಟಾಗ ಅವನೇ ಆಳು. ಇವರು ಗಂಡವ್ರಪ್ಪ, ನಾನು ಗಂಡವ್ರಮ್ಮ. ಮಗ ಹುಡ್ಗ ಏನೋ ಸಂದಾಗ ಅವನೇ, ಆದ್ರೆ ವಯಸ್ಸು ತಾನೇ ಹೇಳ್ತು. ಇನ್ನು ಗಡ್ಡ ಮೀಸೆನೆ ಬರ್ತಿಲ್ಲ. ಆದ್ರೆ ಮದುವೆ ಮಾಡಕ್ ಹೊಂಟಿದಿರಲ್ಲ, ಯಾಕೆ? ನಮ್ಗೆ 20 ವರ್ಷಕ್ಕೆ ಮದುವೆ ಆಗಿತ್ತು. ನಾಚಿಕೆ ಆಯ್ತದೆ. ಮದುವೆ ಆಗಿದಿರುತ್ತೆ, ನಾಚಿಕೆ ಇದೆ. ಇವನಿಗೆ ಈಗಾಗಲೇ 24 ವರ್ಷ. ಇನ್ ಯಾವಾಗ ಇವನು ಮದುವೆ ಆಗೋದು? ನಾವ್ ಯಾವಾಗ ಮೊಮ್ಮಕ್ಕಳು ನೆತ್ತಿ ಆಡ್ಸೋದು? ಹಂಗೆ ರೈಲ್ ಕಂಬಿ ಮೇಲೆ ಮಲಗುವಂತೀನಿ. ಮಲಗದೆಯಾ? ಮೊದ್ಲು ಹುಡುಗಿ ನೋಡಿ, ಹುಡುಗ ಹುಡುಗಿ ಒಬ್ರನ್ನೊಬ್ರನ್ನ ಒಪ್ಕೊಂಡ್ರೆ ಡೋಲ್ ವರ್ಷನ ಕಷ್ಟ ಬಿಡವ. ಹಂಗಾದ್ರೆ ಹುಡುಗಿ ನೋಡಿ ಶಾಸ್ತ್ರ ಮುಗಿಲಿ. ಸಮಾಜ ಸೇವಕಿ ಲಲಿತಾಮ್ಮ ಮಾತಾಡ್ತಿರೋದು. ಪ್ಲೀಸ್ ಪ್ಲೀಸ್, ನನ್ನ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ನಲ್ಲ, ಏನಾಯ್ತು? ಏನ್ ನೋಡ್ತಾ ಇದೀವ ಅಲ್ಲಿ? ನೋಡವ ಇಂಗ್ಲಿಷ್ನಾಗ ಹೆಂಗ್ ಮಾತಾಡ್ತಾವ್ರೆ ಅಂತ. ಓ ದಟ್ಸ್ ಸೋ, ನೋ ಪ್ರಾಬ್ಲಮ್, ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಹಾ ನೋಡಿ, ಒಂದು ಕೆಲಸ ಮಾಡೋಣ. 19th ಒಂದು ಮೀಟಿಂಗ್ ಇಟ್ಕೊಳ್ಳೋಣ, ಒಳ್ಳೆ ಪ್ರಪೋಸಲ್ ಕೊಡೋಣ. ಅವ್ರೇನಾದ್ರೂ ಒಪ್ಪಿದ್ರೆ ಒಂದು ಬಸ್ ಸ್ಟಾಪ್ ಕಟ್ಸ್ಬಿಟ್ಟು ಸಮಾಜ ಸೇವಕಿ ಲಲಿತಾಂಬ ಬಸ್ ಸ್ಟಾಪ್ ಅಂತ ಹೆಸರಿಟ್ರಾಯ್ತು. ಸಿಂಪಲ್. ಬಿಲೀವ್ ಮೀ. ಯು ಡೋಂಟ್ ವರಿ ಅಬೌಟ್ ದಟ್. ಅಯ್ಯೋ ಶಿವನೇ, ಇವ್ರಿಗೇನ್ ಬಂತವ ಕೇಳ್ಗಲ್ಲ ಹೋಗಕ್ಕೆ? ಮಗ, ನಮ್ಮ ಅಣ್ಣ ಅತ್ತೆನೂ ಕರ್ಕೊಂಡ್ಬಂದು ಅವ್ರಿಗೂ ತೋರ್ಸವ. ಇವ್ರ ಬಂಡವಾಳ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ಬಾ ಮಗ, ಹೋಗವ. ನೋಡ್ತಾ ಇರ್ತೀನಿ, ನೀವು ಹೋಗೋರಿಬ್ಬರನ್ನು ಕರ್ಕೊಂಡು ಹೋಗೋ ಮಾತು. ಏನು ಮಾಧವ? ಅಣ್ಣ, ನನ್ಗೆ ಈ ಮನೆ ನೋಡ್ತಾ ಇದ್ದಾಗ್ಲಿಂದ ನನ್ಗೆ ಅನುಮಾನ ಇದ್ದೇ ಇತ್ತು. ಈ ಮನೆಯವರೆಲ್ಲ ಸೇರ್ಕೊಂಡು ನಮಗ್ ಮೋಸ ಮಾಡ್ತಾವ್ರೆ. ಅಲ್ಲ, ಈ ಮನೆ ಏನೋ ಸಿಟಿ ಆಗೈತೆ, ಇವ್ರ ಹೆಂಗ್ ಹಳ್ಳಿ ಜನ ಆದಾರು? ಏನಾಯ್ತೀಗ? ಅವ ಅಮ್ಮನ್ ನೋಡು, ಇಂಗ್ಲಿಷ್ನಾಗೆ ಟಸ್ಸು ಬಸ್ಸು ಅಂತ ಏನೇನೋ ಮಾತಾಡ್ತಾವಳೆ. ನಾ ಹೇಳ್ತಾ ಇವನಿ, ಇವ್ರು ಮಾತ್ರ ಹಳ್ಳಿ ಜನ ಆಗಕ್ ಸಾಧ್ಯವೇ ಇಲ್ಲ. ಅಯ್ಯೋ ಸುಮ್ಮನೆ, ನಿಮ್ ತಂಗಿ ಏನ್ ಹೇಳ್ತಾವ್ರಿ? ಯಾಕೆ ಕಿವಿ ಕೇಳಿಸ್ತಿಲ್ವಾ? ಅಯ್ಯಯ್ಯ, ನಾ ಏನ್ ಹೇಳೋದು, ಬಂದ್ ನೋಡಿ, ನಿಮ್ಗೆ ಗೊತ್ತಾಗ್ತದೆ. ಬಾ ನಾನು ಹೇಳಿ ಬುದ್ಧಿ. ಅಯ್ಯ, ನೀನೆಲ್ಲ ಮೂದೇವಿ. ಹೇಳ. ಹೌದಮ್ಮ, ಇದನ್ನ ಆಯ್ತಾಯ್ತು, ಬರ್ತೀನಿ. ಬಸ್ ಸ್ಟಾಪ್ ತವ ಒತ್ತಾರನೆ ಎದ್ದು ಬಂದ್ಬಿಟ್ರೆ ಬಸ್ಗಳಿಗೆಲ್ಲ ಬೆರಣಿ ತಂದ್ಬಿಡುವ. ಆಗ ಬಸ್ನಾಗ ಓಡಾಡೋರ್ಗೆಲ್ಲ ಟಿಕೆಟ್ ಬದಲು ಬೆರಣಿ ಕೊಟ್ರೆ ಅವ್ರ ಖುಷಿಯಾಗಿ ಕುಣ್ಕೊಂಡ್ ತಕೊಂಡ್ ಹೋಗ್ತಾರೆ. ಬರ್ತೀನಿ ಅಂದಲ್ಲ ಮಗ, ಶಿವನಾನೇ ಕಣ್ಲ ಇಲ್ಲ ಮುದವೆ. ಹಾ ರಾಮ, ಈ ಫೋನ್ಗಳು ಬಂದು ಹಳ್ಳಿನೆಲ್ಲ ಹಾಳು ಮಾಡ್ಬಿಡ್ತು. ಬುದ್ಧಿ ಐತಾ ನಿಂಗೆ? ಸಗಲಿ ತೆಗೆದು ಮಕ್ ತಟ್ಬಿಡ್ತೀನಿ ನೋಡಿ. ಪಾಪ ಅವರೆಲ್ಲ ಹಳ್ಳಿ ಭಾಷೆನಾಗೆ ಮಾತಾಡ್ತಾವ್ರೆ. ಅಲ್ಲ, ಇಂಗ್ಲಿಷ್ನಾಗ ಟಸ್ಸು ಪುಸ್ಸು ಅಂತ ಮಾತಾಡ್ತಾವ್ರೆ ಅಂತ ಹೇಳ್ತಿಯಲ್ಲ, ಆ ಶಿವ ಮೆಚ್ಚನ ನಾಲ್ಗೆ ಕಿತ್ತು ಸಂಜೆ ಕಾಯನ್ ಕರ್ದು ಬಿಡ್ತಾನ ನೋಡು. ಅಯ್ಯ, ಆ ಸಂಖ್ಯೆ ವಿಚಾರ ನನ್ ಮುಂದೆ ತೆಗಿಬೇಡ್ರಿ, ಕಂಡ್ರೆ ಆಗಕ್ಕಿಲ್ಲ. ಅಯ್ಯೋ, ನೀ ಸುಮ್ಕಿರಮ್ಮೆ. ನಿಜ ಕಣಣ್ಣ, ಅವಮ್ಮ ಟಸ್ಸು ಪುಸ್ಸು ಅಂತ ಇಂಗ್ಲಿಷ್ನಾಗೆ ಮಾತಾಡ್ತಾ ಇದ್ದಿದ್ದು. ನಿಂದ ಇದೇ ಕಿತಾಪತಿ ಆಗೋಯ್ತು. ಏನಾರು ಹೇಳು, 50 ರೂಪಾಯಿ ಭಾಷಣ ತಂದು ನನ್ನ ಮಗನ್ ಕೊಟ್ಬಿಡ್ತೀನಿ ಹೊರತು ನಿನ್ನ ಮಗನ್ ಮಾತ್ರ ನನ್ನ ಮಗನ್ ತಂದ್ಕೊಳಕ್ಕಿಲ್ಲ. ಅಯ್ಯೋ, ಆ ಭಾಷಣಕ್ಕೆ ದುಡ್ಡು ಖರ್ಚು ಮಾಡ್ತೀಯಾ? ಮನೇಲಿ ಜಿರಳೆ ಔಷಧಿ ಇಲ್ವಾ?
ಸಂದಾಗ ಅವಳೆ. ನಿನ್ ಹೆಸರೇನು ಅಂತ ನಂಗೆ ಗೊತ್ತದೆ, ಆದ್ರೂ ನಿನ್ ಬಾಯಿಂದ ಕೇಳ್ಬೇಕು ಅಂತ ಆಸೆ. ನೀನೇ ನಿನ್ ಬಾಯಿಂದ ಒಂದ್ಕಿತ ಹೇಳ್ಬಿಡು. ಸಿಲ್ಲಿ ಅವ್ವ ಅಂತ ಮಾಡ್ಕವ್ರೆ. ಏನೇನ್ ಬರ್ತದೆ? ಎಲ್ಲ ಬರ್ತದೆ. ಮಾತಾಡ್ತೀನಿ, ಜಮೀನಾಗ ಕೆಲ್ಸ ಮಾಡ್ತೀನಿ, ಕುರಿ ಕೋಳಿಗಳಿಗೆಲ್ಲ ಸ್ನಾನ ಮಾಡಿಸ್ತೀನಿ. ನಾಳೆ ಮದ್ವೆ ಆದ್ಮ್ಯಾಕೆ ಗಂಡದ ಬೆಂತಿಕ್ಕಿ ಸ್ನಾನ ಮಾಡಿಸ್ತೀನಿ. ಸಾನೆ ಮಾತಾಡ್ತಾವಳೆ. ನಮ್ಮ ಅಟ್ಟಿ ಹೆಣ್ಮಕ್ಳು ಏನ್ ಕೆಲ್ಸ ಮಾಡ್ತಾರೋ ಬಿಡ್ತಾರೋ, ಬೆಂತಿಕ್ಕೋದ್ರೆ ಮಾತ್ರ ಸಾನೆ ಮುಂದೆ ಇವಳೇ ರವಷ್ಟಿದ್ಲು. ಸುಮ್ನೆ ನಿನ್ ಬೆಂತಿಕ್ಕಿ ತಿಕ್ಕಿ ನನ್ ಕೈಗಳು ಎತ್ಕೋತಾವೆ ಅಂತ ನನಗೆ ಗೊತ್ತು. ಅವ್ರೇನು ನನ್ನ ಹೆಂಡ್ರು ರವಸ್ಟ್ ಹಿಂದೆಯ. ನಮ್ ವಿಚಾರ ಇರ್ಲಿ, ಹುಡುಗಿ ಬಹಳ ಸಂದಾಗ ಅವಳೆ. ನಿಂಗ್ ಹಾಡ್ ಹೇಳಕ್ ಬರ್ತದ? ಏನೋ ರವಷ್ಟು ಬರ್ತದೆ. ನಾನ್ ಕೇಳ್ತೀನಿ ನಾಡು. ನಂಗೆ ರಾಗ ಬಿಡಕ್ ಬರ್ತದೆ, ಹಿಡ್ಕೊಳಕ್ ಬರಕಿಲ್ಲ. ಮಧ್ಯಾಹ್ನಕ್ಕೆ ಸಾರ್ ಬೆಟ್ಕೊಂಡಂಗೆ ಆಡ್ತಾ ಆಡ್ತಾ ರಾಗಗಳೆಲ್ಲ ಬೆಟ್ಕೊಂಡ್ಬಿಡ್ತದೆ. ಪರವಾಗಿಲ್ಲ, ನಾನ್ ಕೇಳ್ತೀನಿ ನೀನ್ ಹಾಡು. ಯಾಕೋ ಈಗ ನೀ ಹಾಡ್ತೀಯ, ನಾನ್ ಆಡ್ಲೋ? ಎಂತ ಪಾಪ ವೈದ ಕೇಳ್ತಾವನೆ ಬುಡ ಮಗ ಅವನ್ ಪದ. ಇದೇ ಪದವ ಸ್ಕೂಲಲ್ಲಿ ಆಡಿ ಆಡಿ 3 ಗೋಸಿ ತಂದವಳೆ. ಯಾಕ ಹಾಡೋಕ್ಕಿಂತ ಮುಂಚೆ ಗಂಟ್ಲು ಅಂತ ಸರಿ ಮಾಡ್ಕೊಂಡಾಡು, ಇಲ್ಲಾಂದ್ರೆ ರಾಗ ಪಕ್ಕದೂರ್ ಹೊಂಟೋಯ್ತದೆ. ನೀನು ಅವ್ವ ಇವ್ರಿ ಮನೆ ಮರವಾದಿ ತೆಗಿಯಕ್ಕೆ ಹುಟ್ಟವಳ. ನಾನು ಈ ಅಟ್ಟಿ ಬಗ್ಗೆ ಎಷ್ಟು ಅಂತ ತಲೆ ಕೆಡ್ಸ್ಕೊಳ್ಳಿ. ಅದೇನು ಅಂತ ಎತ್ಬಿಟ್ಟೆ ಇದ್ನ ಹುಟ್ಟಾಗ್ಲೇ ಮ್ಯಾಟ್ರಿ ಅಮ್ಕಿ ಸಾಕ್ಬಿಡ್ಬಾರ. ನಿಂಗ್ ಮೊದ್ಲಿದ್ರು ನನ್ ಮೇಲೆ ಪಿರುತ್ತೀನಿ ಇಲ್ಲ ಅಂತ ಬೇಕಾದ್ರೆ ಇನ್ನೊಂದ್ ಮಗು ಮಾಡ್ಕೊಂಡು ಕತ್ತಿಸ್ಕೊಂಡು ಸಾಯಿಸ್ಕೋ. ನಿಂತ್ಕೊಂತೀರ ಸ್ವಲ್ಪ? ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ, ನೀ ಅರಿಯದೆ ಹೋದೆ ಪ್ರೇಮ ದಿನ ಸಂದೇಶವ ತಂದಾಗ, ನೀ ಶ್ರುತಿಯ ಮಿಡಿದಾಗ ಹಾಡಿದೆ ನಾ ಹುಸಿರಾಗ, ತೋರಿದೆ ನೀ ಅನುರಾಗ ಗಮನಿಸದೆ ಕೆರಳಿದೆ ನಾ. ಈಟೆಯ ನಂಗೆ ಬರೋದು. ಅದ್ಕೆವಾ ಅವಳಿಗೆ ಪದ ಬಿಡಕ್ ಬದ್ನಂಗೆ ನನ್ ಮಗಿಗೆ ಬರಕ್ಕಿಲ್ವಾ? ಯಾಕೆ ಬರಕ್ಕಿಲ್ಲ? ನಾನ್ ಪದನೂ ಬಿಡ್ತೀನಿ, ರಂಗೋಲಿ ಅದಕ್ಕಿಂತ ಪಸಂದ್ ಆಗ್ಬಿಡ್ತೀನಿ, ಗೊತ್ತಾ? ಏನ್ ಹೇಳೋದ್ಕೆವಾ? ಆ ಹೆಣ್ಣಿನ ಮುಖದಾಗೆ ಹಳ್ಳಿ ಕಳೆನೇ ಇಲ್ಲ ಅಂತೀನಿ. ಏನ್ ಹಿಂಗ್ ಮಾತಾಡಿದ್ಯಾ? ಮುಖಕ್ಕೆ ಅಷ್ಟ ಮೆತ್ಬಿಟ್ರೆ ಕಳೆ ಒದಿಕ ಬಂದ್ಬಿಡ್ತದ ಬುಡಿ. ಹಂಗೂ ಬಂದಿಲ್ಲ ಅಂದ್ರೆ ಬ್ಲೀಚಿಂಗ್ ಪೌಡರ್ ಹಾಕಿ ಮುಖ ತಿಕ್ಬಿಡವ ಬುಡಿ. ಬುಡಮಿ ಮೋರಿ ಬುದ್ಧಿಯಾ? ಅಯ್ಯಯ್ಯ, ಅವು ಮೂತಿ ಯಾವ್ದು ಮೋರಿ ಯಾವ್ದು ಗೊತ್ತಾಗಕ್ಕೆ ಇಲ್ಲ. ಆ ಬ್ಲೀಚಿಂಗ್ ಪೌಡರ್ ಸಿಕ್ಕರೆ ಸಾಕು ಹಾಕ್ಬಿಡವ ಅಂತಾಳೆ. ಯಾಕೆ ಬಡ್ಕೊಳ್ತ್ಯಾ? ಅವಾಗೇನಾದ್ರು ಸಿಟ್ ಬಂದ್ರೆ ಗೊತ್ತಲ್ಲ, ಪಾರ್ಥೇನ್ಯಂ ಗಿಡ ಕಿದ್ದಾಗೆ ನಿನ್ ಕೂದಲು ಕಿತ್ಬಿಡ್ತಾಳೆ. ನಮ್ ಸೊಸೆಗೆ ಮೋರಿ ಬಟ್ಲು ತಿಕ್ಕೋದು ಅಂದ್ರೆ ಸಾನೆ ಪ್ರೀತಿ, ಅದನ್ನ ಮಕ್ಳು ಅನ್ಸರ್ಸ್ಲಿ ಅಂತ ಅವಳ ಆಸೆ. ಇರ್ಲಿ ಇರ್ಲಿ, ನಾವು ಇಂಥ ಹುಡುಗಿನೇ ಹುಡುಕ್ತಾ ಇದ್ವಿ. ಹುಡುಗಿ ನಮ್ ಶ್ಯಾಮನವ್ರ ಕರು ತರ ಫುಲ್ಗೆ ಸಂದಾಗ ಅವಳೆ. ನಮ್ ಸಿಲ್ಲಿ ಅವನ್ ಅಂದ್ವಾ ಚಂದ್ವಾ ನೋಡಿ ಪಟ್ನದ ಹುಡುಗರು ನಾ ಮುಂದು ತಾ ಮುಂದು ಅಂತ ಮದ್ವೆ ಆಗೋಕೆ ನಮ್ಮ ಮನೆ ಮುಂದೆ ಸಾಲ್ ಬಿಟ್ಟು ನಿಂತ್ಬಿಟ್ಟಿದ್ರು. ನಾನೇ ಸುತ್ತ ಒಪ್ಲಿಲ್ಲ. ಈ ಪಟ್ನದ ಹುಡುಗರಿಗೆ ಕುಡಿಯೋದು ಜೂಜಾಟ ಇವೆಲ್ಲ ಸಾನೆ. ಅದೇ ಹಳ್ಳಿ ಹುಡುಗರಾದ್ರೆ ಗೇಮೆ ಮಾಡ್ಕೊಂಡು ಗಟ್ಟಿಮುಟ್ಟಾಗಿರ್ತಾರೆ, ನನ್ನ ಮೊಮ್ಮಗಳನ್ನು ಚೆನ್ನಾಗಿ ಬಾಳಿಸ್ತಾರೆ ಅಂತ ನಮ್ಮೆಲ್ಲರ ಆಸೆ. ನಂತರ ನನ್ ಮೊಮ್ಮಗ ಈ ತರ ಹೆಣ್ಣು ನಿಮ್ಗೆ ಎಲ್ಲೂ ಸಿಗಾಕಿಲ್ಲ ಬಿಡಿ. ಅಲ್ಲೇ ಈ ವಯಸ್ಸಾಗಿ ನೀನ್ ಹಿಂಗ್ ಮಾತಾಡಿದ್ರೆ ಅವ್ರ ಬೆಚ್ಚ ಬಿದ್ದ ಅಂತರ ಕಟ್ಸ್ಬೇಕಾಯ್ತದೆ, ಸುಮ್ತೀರ? ಹುಡುಗಿ ನನಗ್ ಒಪ್ಪಿಗೆ. ನಿಮ್ಮ ಒಪ್ಪಿಗೆ ಯಾಕೆ ಕೇಳ್ತಾರೆ? ಸುಮ್ಮನೆ ಕುಂತ್ಕೊಳ್ಳಿ. ಅವನ್ಗೂ ಒಪ್ಪಿಗೆ ಆಗೋದ ಅನ್ನೋದು ಮೊದ್ಲು ಕೇಳಿ ತಿಳ್ಕೊಳ್ಳಿ. ಅವಾಗ್ಲೇ ಹೇಳದ್ನಲ್ಲ, ನೀವ್ ಹೆಂಗ್ ಹೇಳ್ತಿರೋ ಹಂಗೆ. ನನ್ಗೂ ಹುಡ್ಗ ಒಪ್ಗೆಯ.